ಎಸ್ ಸರ್, ಗುತ್ತಿಗೆದಾರರ ಸಂಘ ಯಾವುದೇ ಒಂದು ಸರ್ಕಾರ ಅಧಿಕಾರಕ್ಕೆ ಬಂದಾಗಲೂ ಕೂಡ ಮೊದಲು ಯಾರನ್ನಾದರೂ ಅಂದರೆ ಮುಖ್ಯಮಂತ್ರಿಗಳನ್ನ ಹೋಗಿ ಭೇಟಿ ಮಾಡುವಂಥ ಯಾವುದಾದ್ರು ಸಂಘ ಸಂಸ್ಥೆ ಇದೆ ಅದು ಗುತ್ತಿಗೆದಾರರ ಸಂಘ ಅಂತ ಹೇಳ್ಬೋದು. ಅವ್ರು ಕೆಲಸ ಮಾಡಿರ್ತಾರೆ, ಅದಕ್ಕೆ ಬಿಲ್ ಪೇಮೆಂಟ್ ಆಗಬೇಕಾಗಿರುತ್ತೆ. ಎಷ್ಟೋ ಸಲ ಕೆಲಸವೇ ಆಗದೆ, ಕಾಮಗಾರಿನೇ ಆಗದೆ ಬಿಲ್ ಪಾಸ್ ಮಾಡಿರುವಂಥ ಉದಾಹರಣೆಗಳು ಕೂಡ ಬೇಕಾದಷ್ಟಾಗಿದೆ. ಬಿಲ್ ಕ್ಲಿಯರ್ ಆಗಿರೋ ಉದಾಹರಣೆಗಳು ಕೂಡ ಬೇಕಾದಷ್ಟಾಗಿದೆ. ಈ ಹಿಂದೆ ಬೊಮ್ಮಾಯಿ ಸರ್ಕಾರ ಇದ್ದಾಗ 40% ಕಮಿಷನ್ ಆರೋಪ ಇತ್ತು. ಗುತ್ತಿಗೆದಾರರ ಒಂದು ರೀತಿ ಕಾರಣ, ಒಂದು ರೀತಿಯ ಅವರು ಕೂಡ ಒಂದು ಪಾರ್ಟ್ ಅಂತ ಹೇಳ್ಬೋದು ಬೊಮ್ಮಾಯಿ ಸರ್ಕಾರ ಪತನ ಆಗೋದಕ್ಕೆ. ಪೇ ಸಿಎಂ ಅಭಿಯಾನವನ್ನ ಆಗ ಕಾಂಗ್ರೆಸ್ ಸರ್ಕಾರ ಮಾಡಿತ್ತು. ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. ಈಗ 33,000 ಕೋಟಿ ಬಾಕಿ ಬರಬೇಕು, ಡೆಡ್ಲೈನ್ ಕೊಟ್ಟಿದ್ದಾರೆ ಗುತ್ತಿಗೆದಾರರು. ಏನು ಹೇಳ್ತೀರಿ ಸರ್? ಅದೇ ನಾವು ಹೇಳೋದು, ಕಾಲಚಕ್ರ ತಿರುಗುತ್ತೆ ಅಂತ. 2.5 ವರ್ಷದಲ್ಲಿ ಯಾವ ರೀತಿಯ ಟರ್ನ್ ನಾವು ಹೇಳ್ತೀವಲ್ಲ, ನೀವಲ್ಲಿ ಹಾಕ್ತಾ ಇದ್ರಿ ತಿರುಗುಬಾಣ ಅಂತ ಹೇಳ್ತಾ ಇದ್ರಿ. ಯಾವ ರೀತಿಯ ಟರ್ನ್ ಮತ್ತು ಯು ಟರ್ನ್ಗಳು ಎರಡನ್ನೂ ನೋಡ್ಕೊಬೋದು ಇಲ್ಲಿ. ಇದಕ್ಕೆ ಹೇಳೋದು ಸೇಮ್ಲೆಸ್ ರಾಜಕಾರಣ ಅಂತ, ನಾಚಿಗೆ ಇಲ್ಲದ ರಾಜಕಾರಣ ಅಂತ ಹೇಳೋದು. ರಾಜಕಾರಣಿಗಳು ಯಾವಾಗ ಬೇಕಾದರೆ ಹೆಂಗೆ ಬೇಕಾದರೂ ತಿರುಗ್ಬೋದು, ಯಾವ ಪಾರ್ಟಿಯಲ್ಲೂ ಬೇಕಾದರೂ ಇರ್ಬೋದು, ಯಾವ ರೀತಿಯಲ್ಲೂ ಬೇಕಾದರೂ ಮಾತಾಡ್ಬೋದು, ಮಾತಾಡಿದನ್ನು ಯಾವ ರೀತಿಯಾಗಿ ಬೇಕಾದರೆ ತಿರುಚಬಹುದು ಅನ್ನೋದು ನಮಗೆ ಎವ್ರಿಡೇ ನಾವು ನೋಡ್ತೀವಿ. ಬಟ್ ಈಗ ನಾವು ನೋಡ್ತಾ ಇದ್ದಿದ್ವಲ್ಲ, ಈ ಏನು ಪರ್ಸಂಟೇಜ್ ಇಶ್ಯೂಸ್ ಇದೆ ಅಲ್ವಾ, ಇದನ್ನು ನೀವು ನೋಡ್ತಾ ಹೋದಾಗ ನಮಗೆ ಮೊದಲಿಗೆ ಏನು ತಿಳ್ಕೊಬೇಕಂತ ಹೇಳಿದ್ರೆ, ಕೆಂಪಣ್ಣನವರು ಈಗ ಇಲ್ಲ, ದಿವಂಗತರಾಗಿದ್ದಾರೆ. ಕೆಂಪಣ್ಣನವರು ಈ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಏನು ಅಧ್ಯಕ್ಷರಾಗಿದ್ದರಲ್ಲ, ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾಗಿದ್ದರಲ್ಲ, ಆಗ ಮಾಡಿದಂಥ ಆರೋಪ 40% ಏನು BJP ಸರ್ಕಾರದಲ್ಲಿ ಬೊಮ್ಮಾಯಿ ಸರ್ಕಾರದಲ್ಲಿ ಕೇಳ್ತಾ ಇದ್ದಾರೆ ಅಂತ ಹೇಳಿದಾಗ ಅದನ್ನೇ ಪೇ ಸಿಎಂ ಅಂತ ಮಾಡಿಬಿಟ್ಟು ಇದೇ DK ಶಿವಕುಮಾರ್, ಇದೇ ಸುರ್ಜೇವಾಲಾ, ಇದೇ ಸಿದ್ದರಾಮಯ್ಯನವರು ಇಡೀ ಬೆಂಗಳೂರಿಗೆ ಯಾವ ರೀತಿಯಲ್ಲಿ ಪೋಸ್ಟರ್ ಹಂಚಿದ್ರು, ಪೋಸ್ಟರ್ ಹಂಚಿದವರ ಮೇಲೆ ಕ್ರಮ ಕೈಗೊಂಡಾಗ ತಾವೇ ಹೋಗಿ ಅದನ್ನು ಯಾವ ರೀತಿಯಾಗಿ ಅಂಟಿಸಿದ್ರು ಅನ್ನೋದನ್ನು ನಾವು ನೋಡಿದ್ದೀವಿ. ತಾವೇ ಹೋಗಿ ಈಗ ಹರಿದಾಕಿ ನೋಡುವ, ಈಗ ಅರೆಸ್ಟ್ ಮಾಡಿ ನೋಡುವ, ನಮ್ಮನ್ನು ಅರೆಸ್ಟ್ ಮಾಡಿ ನೋಡುವ ಅಂತ ಅಲ್ಲಿ ನೋಡಿದರೆ ನೀವು DK ಶಿವಕುಮಾರ್ ಅವರಿದ್ದಾರೆ, ಸುರ್ಜೇವಾಲಾ ಅವರಿದ್ದಾರೆ, ರಾಜ್ಯದ ಉಸ್ತುವಾರಿ ವಹಿಸ್ಕೊಂಡ ಅಂತ ಇದ್ದಾರೆ, ಪ್ರಿಯಾಂಕಾ ಖರ್ಗೆ, MB ಪಾಟೀಲ್, ನೀವು ಯಾರ್ಯಾರು ಈಗ ಲೆಟರ್ ಬರೀತಾರಲ್ಲ RSSನ ಬಗ್ಗೆ ಲೆಟರ್ ಬರೆಯುವ ಪ್ರಿಯಾಂಕಾ ಖರ್ಗೆ ಅವರು ಅಲ್ಲಿದ್ದಾರೆ. ದೇ ಆಲ್ ಡನ್ ಇಟ್. ಅದು ಅಷ್ಟೇ ಒಂದು ರೀತಿಯಲ್ಲಿ ಜನರ ಮೇಲೆ ಎಫೆಕ್ಟು ಆಯಿತು. ಈ ಪೇ ಸಿ ಅಭಿಯಾನ ಏನಿದೆ ಅಲ್ಲ, ಆಗ ಮತದಾರ ಮೇಲೆ ಯಾವ ರೀತಿಯಾಗಿ ಎಫೆಕ್ಟ್ ಆಯ್ತಂತೆ, ಅದರ ಕಾರಣದಿಂದಲೇ 60 ಮೀರ್ಲಿಕ್ಕಾಗದೆ BJP ಅವರು ತಳ್ಳಲಾಡಬೇಕಾಯ್ತು ಇಲ್ಲಿ. ಆದರೆ ಈಗ ಸೇಮ್ ಸಂಘ ಅಧ್ಯಕ್ಷರು ಚೇಂಜ್ ಆಗಿದ್ದಾರೆ ಅಷ್ಟೇ. ಆಗ ಕೆಂಪಣ್ಣನವರಿದ್ದರು, ಈಗ ಮಂಜುನಾಥ್ ಅವರು ಕೂತ್ಕೊಂಡಿದ್ದಾರೆ. ಅದಕ್ಕಿಂತ ಮುಂಚೆ ಕೂಡ ಕೆಂಪಣ್ಣನವರು ದಿವಂಗತರಾಗುವ ಮುಂಚೆ ಕೂಡ ಅವರು ಹೇಳಿದರು, ಆಗ 40% ಇತ್ತು, ಈಗ 80% ಆಗ್ಬಿಟ್ಟಿದೆ ಅಂತ ಹೇಳಿದ್ದಾರೆ. ಆಗ ಕೆಂಪಣ್ಣನವರು ಇದೇ ಕಾಂಗ್ರೆಸ್ಗೆ ದೇವರಾಗಿ ಬಂದಿದ್ದರು, ಪೂಜೆ ಮಾಡ್ತಾಯಿದ್ರು. ಕೆಂಪಣ್ಣನವರು ಹೇಳಿದರು, ಅವ್ರು ಹೇಳಿದರೆ ಸತ್ಯ, ಅವರು ಹೇಳಿದರೆ ಅದು ಖಂಡಿತ ಇದೆ ಅಂತ. ಅದೇ ಕೆಂಪಣ್ಣನವರು 80% ಅಂತ ಹೇಳಿದಾಗ ತಲೆ ಸರಿ ಇಲ್ಲ, ಏನೋ ಮಾತಾಡ್ತಾರೆ ಹೋಗ್ರಿ ಅಂತ ಹೇಳಲಿಕ್ಕೆ ಶುರು ಮಾಡಿದ್ರು ಕಾಂಗ್ರೆಸ್. ಅದನ್ನೇ ನಾನು ಹೇಳ್ತಿದ್ದೀನಿ. ಆಗ ಬೊಮ್ಮಾಯಿ ಅವ್ರಿಗೆ ಏನು ಕೇಳಿದ್ರು, ಆಧಾರ ಕೊಡಿ. ಅವರು ಹೇಳ್ತಾರೆ 40% ಅಂತ ಏನಾದರೂ ಹೇಳ್ತಾರೆ, ಯಾವುದಾದ್ರೂ ಆಧಾರ ತಗೊಂಡು ಬನ್ನಿ, ಯಾವುದಾದ್ರೂ ಒಂದು ರೀತಿಯ ಒಂದು ನಮಗೆ ಪ್ರೂಫ್ ಕೊಡಿ, ನಾವು ಒಪ್ಕೋತೀವಿ. ಯಾರೋ ಒಂದು ಬಂದು ಹೇಳಿದ ಅಂತ ನೀವು ಅದನ್ನು ಹೌದು ನಾವು 40% ತೆಗೆದು ಆರೋಪ ಮಾಡಬೇಡಿ ಅಂತ ಹೇಳಿದ್ರು. ಯಾವ ರೀತಿಯಾಗಿ ಕಾಂಗ್ರೆಸ್ ಇದನ್ನು ಆಂದೋಲನ ಮಾಡ್ತಾ ಅಂತ ಹೇಳಿದ್ರೆ, ಇದನ್ನೊಂದು ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿಯಾಗಿ ಹಬ್ಸ್ತಾ ಅಂತ ಹೇಳಿದ್ರೆ, ಸರ್ಕಾರ ಎಲ್ಲೋ ಉತ್ತರ ಕೊಡಲಿಕ್ಕೆ ಮುಜುಗರ ಪಡುವಂತಹ ಸ್ಥಿತಿಯಲ್ಲಿ ಬೊಮ್ಮಾಯಿ ಅವರ ಸರ್ಕಾರ ಇತ್ತು ಆವತ್ತು. ಆದರೆ ಇವತ್ತು ಅದೇ ಸಿದ್ದರಾಮಯ್ಯನವರು, ಅದೇ DKC, ಅದೇ ಜಮೀರು, ಅದೇ ಪ್ರಿಯಾಂಕಾ ಖರ್ಗೆ, ಅದೇ MB ಪಾಟೀಲ್ ಎಲ್ಲರೂ ಇದ್ದಾರೆ. ಈಗ ನೋಡಿ, ನೀರಾವರಿ ಇಲಾಖೆ ಯಾರ ಇಲಾಖೆ? ಅದು DK ಶಿವಕುಮಾರ್ DCM ಆದಂಥವರ ಇಲಾಖೆ 12,000 crores. ಇಲ್ಲೊಂದು ಬಿಟ್ಟಿದ್ದೀರಿ ನೀವು PWD 9,000 crores. ಯಾವುದು? ಸತೀಶ್ ಜಾರಕಿಹೊಳಿ ಇರುವಂಥದ್ದು. ಸಣ್ಣ ನೀರಾವರಿ 3,200 crores ಬೋಸರಾಜ್ ಅವರು. ನಗರಾಭಿವೃದ್ಧಿ ಇಲಾಖೆ ಜಮೀರ್ ಅಹಮದ್ ಅವರು 2,000 ಕೋಟಿ. ನಗರಾಭಿವೃದ್ಧಿ ಇಲಾಖೆ ಬೈರತಿ ಸುರೇಶ್. ಮಹಾತ್ಮ ಗಾಂಧಿ ಯೋಜನೆ 1,600 crores. ವಸತಿ ಇಲಾಖೆ 1,200. ಕಾರ್ಮಿಕ ಇಲಾಖೆ ಯಾರು? ಪತ್ರ ಬರೆಯುವ ಇವ್ರದ್ದು ಸಂತೋಷ್ ಲಾಡ್ ಅವರದ್ದು. ಒಟ್ಟು 33,000 ಕೋಟಿ ಬಾಕಿ ಇದೆ ಅಂತ ಹೇಳ್ತಾರೆ. ಆ್ಯಂಡ್ ಯು ನೋ ವಾಟ್ ಈಸ್ ದ ಪರ್ಸೆಂಟೇಜ್ ದೇ ಆರ್ ಟೇಕಿಂಗ್ ಅಂತ ಹೇಳ್ತಾರೆ. ಆದರೆ
ಇದನ್ನು ಇವತ್ತು ಸಿದ್ದರಾಮಯ್ಯನವರಿಗೆ ಹೇಳಲಿಕ್ಕೆ ಹೋದರೆ ಕೋರ್ಟ್ಗೆ ಹೋಗ್ರಿ ನೀವು, ಪರ್ಸೆಂಟೇಜ್ ವಿಷಯ ಬಂದರೆ ಕೋರ್ಟ್ಗೆ ಹೋಗ್ರಿ ಅಂತ ಹೇಳ್ತಾರೆ. ವಿ ಆರ್ ಓಕೆ. ಬಟ್ ಸಿದ್ದರಾಮಯ್ಯನವ್ರ ಹತ್ರ ಇಂಥ ಮಾತುಗಳು ವಿ ಡೋಂಟ್ ಐ ನೆವರ್ ಎಕ್ಸ್ಪೆಕ್ಟೆಡ್ ದಿಸ್ ಕೈಂಡ್ ಆಫ್ ಥಿಂಗ್ಸ್. ಸೀರಿಯಸ್ ಆಗಿ ಅವ್ರು ತಗೊಬೇಕು. ಹೌದು, ಸಿದ್ದರಾಮಯ್ಯನವ್ರ ಹತ್ರ ಯಾವುದು ಖಾತೆ ಇಲ್ಲ, ಕರೆಕ್ಟ್, ಐ ಅಗ್ರಿ. ಸಿದ್ದರಾಮಯ್ಯನವ್ರ ಹತ್ರ ಯಾವುದೇ ಖಾತೆ ಇಲ್ಲ, ಫೈನಾನ್ಸ್ ಅವ್ರ ಹತ್ರ ಇದೆ. ಹೌದು, ಈ ಪಂಚ ಗ್ಯಾರಂಟಿಗಳನ್ನು ಕೊಟ್ಬಿಟ್ಟು ಇವರು ರಾಜ್ಯವನ್ನು ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ. ಈ ಮತದಾರರನ್ನು ದಾರಿ ತಪ್ಪಿಸ್ಲಿಕ್ಕಾಗೋ ಅಥವಾ ಏನಾದರೂ ಮಾಡಿ ಈ ಸಲ ಬರಲೇಬೇಕನ್ನುವ ಗೋಜಿಗೆ ಹೋಗ್ಬಿಟ್ಟು ಪಂಚ ಗ್ಯಾರಂಟಿಗಳನ್ನು ತಂದುಬಿಟ್ಟು ಈಗ ಸರ್ಕಾರ ಎಲ್ಲಿ ಯಾವ ದಿವಾಳಿಯತ್ತ ಹೋಗ್ತಾ ಇದೆ ನಮ್ಗೆ ಗೊತ್ತಿಲ್ಲ. ಹೆಸರೆತ್ತಿದ ಕೂಡಲೇ ಇವರು ಹೇಳ್ತಾರೆ, ಅಯ್ಯೋ BJP ಅವರ ಕಡೆಗೆ ಏನು ಮಾಡಿ ಹೋಗಿದ್ರು ಗೊತ್ತಾ, ಎಷ್ಟು ಬಿಲ್ಗಳನ್ನು ಪೆಂಡಿಂಗ್ ಇಟ್ಟು ಹೋಗಿದ್ರು ಗೊತ್ತಾ, ಎಷ್ಟು ಕಾಂಟ್ರಾಕ್ಟ್ಗಳನ್ನು ಇಟ್ಬಿಟ್ಟು ಹೋಗಿದ್ದಾರೆ ಗೊತ್ತಾ, ಎಷ್ಟು ಸಾಲ ಮಾಡಿ ತುಪ್ಪ ತಿಂದು ಹೋಗೋವರ ಗೊತ್ತಾ. ಅದನ್ನೆಲ್ಲ ತೀರಿಸಲಿಕ್ಕೆ ನಮ್ಗೆ 2.5 ವರ್ಷ ಆಯಿತು. ಇನ್ನೂ ನಾವು ಅದನ್ನೇ ತೀರಿಸ್ತಾ ಇದ್ದೀವಿ. ಈಗ ಹೊಸ ಕಾಂಟ್ರಾಕ್ಟ್ಗಳಿಗೆ ದುಡ್ಡೆಲ್ಲಿಂದ ಕೊಡುವುದು ಅಂತ ಹೇಳ್ತಾರೆ ಸಿದ್ದರಾಮಯ್ಯನವರು. ದಿಸ್ ಈಸ್ ನಾಟ್ ರೈಟ್ ವೇ. ಆವತ್ತು ಹಂಚಿದ ನೀವು ಇವತ್ತು ಯಾರಾದರೂ ಕ್ವಶನ್ ಕೇಳುವಾಗ ಕೋರ್ಟ್ಗೆ ಹೋಗಿ ಅಂತ ಯಾಕೆ ಆವತ್ತು ನೀವು ಹೇಳ್ಬೋದಿತ್ತು, ಕೆಂಪಣ್ಣನವ್ರಿಗೆ ಹೇಳ್ಬೋದಿತ್ತು, ಕೋರ್ಟ್ಗೆ ಹೋಗ್ಯಪ್ಪ, BJP ಅವರ ಮೇಲೆ ಯಾಕೆ ಆಪಾದನೆ ಮಾಡ್ತೀರಿ, ಕೋರ್ಟ್ಗೆ ಹೋಗಿ ಒಂದು ಆರ್ಡರ್ ತಗೊಂಬನ್ನಿ ಆಮೇಲೆ ನಾವು ನೋಡ್ತೀವಿ ಅಂತ ಹೇಳಲಿಲ್ಲ. ಆ ದಿನ ನೀವು ಬೇಳೆ ಬೇಯಿಸ್ಕೊಂಡ್ರಿ. ಆ ದಿನ ಇದೇ ಸಂಘದವರು ಆರೋಪ ಮಾಡಿದಾಗ ಅದನ್ನು ಬೇಳೆ ಬೇಯಿಸ್ಕೊಂಡ್ರಿ. ಅದು ಓಕೆ, ಒಂದು ರಾಜಕೀಯ ಪಕ್ಷವಾಗಿ ಬೇಳೆ ಬೇಯಿಸ್ಕೊಳ್ಳುವಂಥದ್ದು ಸರಿ, ನೀವು ಬೇಯಿಸ್ಕೊಂಡ್ರಿ. ಆದರೆ ಈಗ ಬೆಂಗಳೂರಿನ ಸ್ಥಿತಿಗತಿಗಳನ್ನು ನೋಡಿದಾಗ, ಇಡೀ ರಾಜ್ಯದ ಗತಿಗಳನ್ನು ನೋಡಿದಾಗ ರಾಜ್ಯ ಎಲ್ಲಿಗೆ ಬಂದು ನಿಂತಿದೆ ಅನ್ನೋದು ಗೊತ್ತಿದೆ. ಯಾವಾಗ ನೋಡಿದ್ರು ನೀವು ಹಿಂದಿನ ಸರ್ಕಾರದ ವ್ಯವಸ್ಥೆಗಳನ್ನೇ ದೂರುವುದು ಅಥವಾ ಸೆಂಟ್ರಲ್ ಗವರ್ಮೆಂಟ್ ಕಡೆ ಅಲ್ಲೇ ಕೇಂದ್ರ ಸರ್ಕಾರದ ಕಡೆ ಬೆರಳು ತೋರಿಸುವುದು ಇನ್ನೆಷ್ಟು ದಿನ ತೋರಿಸ್ತೀರಿ? ಆಲ್ಮೋಸ್ಟ್ 2.5 ವರ್ಷ ಮುಗಿದಾಗಿದೆ. ಈಗ ನವೆಂಬರ್ ಕ್ರಾಂತಿ ಅಂತ ಬಂದಾಗ ಈ ಪರ್ಸೆಂಟೇಜ್ಗಳ ವಿಷಯ ಬಂದಾಗ ನಾನು ನಿಮಗೆ ಹೇಳ್ತಾ ಇದ್ದೀನಿ ಕೇಳಿ. ಈ ಪರ್ಸೆಂಟೇಜ್ಗಳ ವಿಷಯ ಬಂದಾಗ ಈ ಪರ್ಸೆಂಟೇಜ್ಗಳು ನಾರ್ಮಲಿ ನೀರಾವರಿ ಇಲಾಖೆ, ಬೆಂಗಳೂರು ಡೆವಲಪ್ಮೆಂಟು ಇಂಥ ಕಡೆ ಜಾಸ್ತಿಯಾಗಿ ಜನರಲ್ಲಿ ಹೌದು ಪರ್ಸೆಂಟೇಜ್ ಜಾಸ್ತಿ ಆಗಿದೆ, ಎಲ್ಲೋ ಇಲ್ಲಿ ಕರಪ್ಷನ್ ಜಾಸ್ತಿ ಆಗಿದೆ ಅನ್ನುವ ರೀತಿಯಲ್ಲಿ ಮಾತುಕತೆಗಳು ಇರುವಾಗ ಎಲ್ಲೋ ಇಲ್ಲಿ ಸಿದ್ದರಾಮಯ್ಯನವರು ಹೌದು ನೀವು ಕೋರ್ಟ್ಗೆ ಹೋಗಿ ಅನ್ನೋದು ನನಗೊಂದು ರೀತಿಯ ಈ ಕ್ರಾಂತಿ ಅಂತ ನಾವು ಏನು ಹೇಳ್ತೀವಲ್ವ, ನವೆಂಬರ್ ಕ್ರಾಂತಿ ಅಂತ ಹೇಳ್ಕೊಂಬರ್ತಾರಲ್ಲ, ಆ ಕ್ರಾಂತಿಯ ಒಂದು ಅಂಗವಾಗಿ ಇದು ಪರಿಣಮಿಸಬಹುದು ಅಂತ ಅನಿಸ್ತಾ ಇದೆ. ಯಾಕಂದರೆ ನಾಳೆ ಯಾರೇ ಆದರೂ ಕೋರ್ಟ್ಗೆ ಹೋದರೆ ಯಾವ ಇಲಾಖೆಯ ಮೇಲೆ ಹೋಗ್ಬೋದು? ಸಪೋಸ್ ಬೆಂಗಳೂರಿನ ಯಾವುದಾದ್ರೂ ಒಂದು ಡೆವಲಪ್ಮೆಂಟ್ನ ಇಶ್ಯೂಸ್ಗಳನ್ನು ಇಟ್ಕೊಂಡು ಹೋಗ್ಬೋದಾ, ಅಥವಾ ಬೆಂಗಳೂರಿನಲ್ಲಿ ಇರುವಂತಹ ಯಾವುದು ಕಮಿಷನ್ ಮೇಲೆ ಇಶ್ಯೂಸ್ಗಳನ್ನು ಇಟ್ಕೊಂಡು ಕೋರ್ಟಿಗೆ ಹೋಗ್ಬೋದಾ? ಅಂಥದ್ದೇನಾದರೂ ಆದರೆ ನವೆಂಬರ್ ಕ್ರಾಂತಿ ಏನು ನಾವು ಊಹಿಸ್ತಾ ಇದ್ದೇವಲ್ಲ, ನವೆಂಬರಲ್ಲಿ ಏನೋ ಆಗ್ಬಿಡುತ್ತೆ, ಇಲ್ಲ ಡಿಸೆಂಬರ್ ಒಳಗಡೆ ಏನೋ ಆಗ್ಬಿಡುತ್ತೆ ಅಂತ ಹೇಳೋದಲ್ಲ, ಆ ಕ್ರಾಂತಿಗೆ ತಡೆ ಬೀಳ್ಬೋದು ಎನ್ನುವ ಊಹೆನೂ ಇಲ್ಲಿದೆ. ಆದರೆ ಗೌರ್ಮೆಂಟ್ನ ನೀವು ಒಟ್ಟಾರೆಯಾಗಿ ಗೌರ್ಮೆಂಟನ್ನು ನೀವು ಸರ್ವೆ ಮಾಡಿದರೆ, ನೀವೊಂದು ಅನಾಲಿಸಿಸ್ ರಿಪೋರ್ಟ್ ತೆಗೆದ್ರೆ, ಯಾರಿಗೆ ಬೇಕಾದರೂ ನೀವು ಇವತ್ತು ಒಂದು ಜನಸಾಮಾನ್ಯರಲ್ಲಿ ಕೇಳಿದರೆ ಡೇ ಬೈ ಡೇ, ದಿನದಿಂದ ದಿನಕ್ಕೆ ಇದು ಕಳಪೆ ಪ್ರದರ್ಶನವನ್ನು ಕೊಡ್ತಾ ಇದೆ ವಿನಃ ಎಲ್ಲೂ ಕೂಡ ನಾವು ಮಾಡಿದ ಸಾಧನೆಯನ್ನು ತೋರಿಸ್ಬೋದು ಅನ್ನುವಂತಹ ಕೆಲಸವನ್ನು ಈ ಸರ್ಕಾರ ಮಾಡಿಲ್ಲ. ಈಗ ಏನಾದರೂ ಮಾಡಿದೆ ಅಂತ ಕೇಳಿದರೆ, ಏನು ಮಾಡಿದ್ದೀವಿ ಅಂತ ಕೇಳಿದ್ರೆ, ಭಾಗ್ಯಗಳನ್ನು ಕೊಟ್ಟಿದ್ದೀವಿ ನಾವು, 5 ಭಾಗ್ಯಗಳನ್ನು ಕೊಟ್ಟಿದ್ದೀವಿ, ಫ್ರೀ ಅಕ್ಕಿ ಹೋಗ್ತಾ ಇದೆ, ಹೆಣ್ಣುಮಕ್ಕಳು ದಿನಾ ಬಸ್ಸಲ್ಲಿ ಓಡಾಡ್ತಾ ಇದ್ದಾಳೆ, ಶಕ್ತಿ ಯೋಜನೆಯನ್ನು ಮಾಡ್ತಾ ಇದ್ದೀವಿ ನಾವು, ಆ ಕಡೆಯಿಂದ ಗೃಹಲಕ್ಷ್ಮಿ ಯೋಜನೆ ಆಗ್ತಾ ಇದೆ. ಇದನ್ನೆಲ್ಲ ನೀವು ನೋಡ್ತಾ ಇದ್ರೆ ಇವತ್ತು ಅದರ ಪರಿಣಾಮ ಏನಾಗ್ತಾ ಇದೆ? ನೀವು ಒಂದು ಮನೆಗೆ 10,000 ಸಿಗುತ್ತೆಪ್ಪ, ಒಂದು ಮನೆಯಲ್ಲಿ ಎಲ್ಲ ಕೂಡಿಬಿಟ್ರೆ 10,000 ಸಿಗುತ್ತೆ. ಬಟ್ ಏನು ಆಗ್ತಾ ಇದೆ ರಾಜ್ಯದ ಪರಿಸ್ಥಿತಿ ನೋಡಿದರೆ ನೀವು, ಬೆಂಗಳೂರಿಂದ ಹಲವು ಕಂಪನಿಗಳು ಬೆಂಗಳೂರು ಬಿಟ್ಟು ಹೋಗ್ತಾ ಇದ್ದಾವೆ, ಜನಸಾಮಾನ್ಯರುಗಳು ರೋಡಲ್ಲಿ ಓಡಾಡ್ಲಿಕ್ಕೆ ಆಗ್ತಾ ಇಲ್ಲ. ಇಡೀ ಕರ್ನಾಟಕದಲ್ಲಿ ನೋಡಿದರೆ ನೀವು ಹಳ್ಳ ಇಲ್ಲದ, ಈಗ ಹಳ್ಳನಲ್ಲ ಕೊಳ್ಳ ಆಗ್ಬಿಟ್ಟಿದೆ, ಅಂತಹ ರೋಡ್ಗಳಿಲ್ಲ. ಜನಸಾಮಾನ್ಯರಿಗೆ ಒಂದು ಕಷ್ಟ ಕುಂದು ಕೊರತೆಗಳನ್ನು ಆಲಿಸಲಿಕ್ಕೆ ಯಾವನೂ ಹೋಗ್ತಾ ಇಲ್ಲ, ಶಾಸಕರಿಗೆ ಅನುದಾನಗಳು ಸಿಗ್ತಾ ಇಲ್ಲ. ದಿನದಿಂದ ದಿನಕ್ಕೆ ಎಲ್ಲ ಟ್ಯಾಕ್ಸ್ಗಳನ್ನು ನೀವು ಡಬಲ್ ಟ್ರಿಬಲ್ ಮಾಡ್ಕೊಂಡು ಗಾಡಿ ಓಡಿಸ್ತಾ ಇದ್ದೀರಿ. ಮಾತು ಎತ್ತಿದ ಕೂಡಲೇ ನೀವು ಕಳೆದ BJP ಗೌರ್ಮೆಂಟ್ನ ಕಳಪೆ ಪ್ರದರ್ಶನ, ಅವರು ಮಾಡಿ ಇಟ್ಟು ಹೋದಂತಹ ಸಾಲಗಳು ಬಾಕಿಗಳ ಬಗ್ಗೆ ಮಾತಾಡ್ತೀರಿ. ಇನ್ನೂ ಅದರ ಒಂದು ಹೆಜ್ಜೆ ಹೊಡೆದ್ರೆ ಬಜೆಟಲ್ಲೇ ಹೇಳ್ತೀರಿ ನಮಗೆ ಕೇಂದ್ರ ಸರ್ಕಾರದಿಂದ ಅನ್ಯಾಯ ಆಗಿದೆ, GSTಯಿಂದ ಬರುವ ದುಡ್ಡು ಬರ್ತಾ ಇಲ್ಲ, ಅದಕ್ಕಾಗಿ ನಾವು ಕಳಪೆ ಪ್ರದರ್ಶನವನ್ನು ಮಾಡ್ತಾ ಇದ್ದೀವಿ ಅಂತ. ಹೌ ಮೆನಿ ಡೇಸ್? ಇನ್ನೆಷ್ಟು ದಿನ?
ಇನ್ನು ಎಷ್ಟು ದಿನ ಮಾಡ್ತೀರಿ? ಇದನ್ನೆಲ್ಲವನ್ನು ದಾರಿ ತಪ್ಪಿಸಬೇಕಾದ್ರೆ ಇರುವ ಮಾರ್ಗಗಳು ಯಾವುದು? RSS ಅನ್ನು ಬ್ಯಾನ್ ಮಾಡಿ, ಲೆಟರ್ ಬರೀರಿ, ಗಣೇಶ ಹಬ್ಬಕ್ಕೆ ಲೆಟರ್ ಬರೀರಿ, ಅಲ್ಲಿ ಅದನ್ನು ಬಿಡಬೇಡಿ, ಇದನ್ನು ಬಿಡಬೇಡಿ, ಜಾತಿ ಗಣತಿ ಮಾಡಿ. ಅದನ್ನು ಮಾಡ್ಕೊಂಡು ಇನ್ನು ಎಷ್ಟು ದಿನ ಕಾಲ ಕಳೀತೀರಿ? ಹೌ ಮೆನಿ ಡೇಸ್ ನೀವು ಒಂದು ಜನರ ಮೈಂಡನ್ನು ಎಷ್ಟು ಕಡೆ ಡೈವರ್ಟ್ ಮಾಡ್ಬೋದು ನೀವು ಅನ್ನೋದನ್ನು ತಿಳ್ಕೊಬೇಕು. ಈಗ ನೀವು ಯಾರೋ ಜಮೀರ್ ಅವರು ಹೇಳಿದರು, ಲೆಕ್ಕ ಕೊಟ್ಟರು ಅವರು, ನಂದು 4 ಲಕ್ಷ ಕೋಟಿ 3 ಲಕ್ಷ ಕೋಟಿ ಸಿದ್ದರಾಮಯ್ಯನವ್ರಿಗೆ ಹೇಳಿದೆ, ಒಪ್ಪಿಸಿದೆ, ಇನ್ನು ಸ್ವಲ್ಪ ಬಾಕಿ ಇರುವುದು ತೊಂದರೆ ಇಲ್ಲ ಅಂತ. ಸಿದ್ದರಾಮಯ್ಯವರು ಸ್ಟ್ರೈಟ್ ಅವೇ ಹೇಳಿದ್ದಾರೆ, ಗೋ ಟು ಕೋರ್ಟ್, ನೀವು ಬಾಕಿದ್ದು ಅದು ಮಾಡುವ, ನಿಮ್ಗೇನಾದರೂ ಕಮಿಷನ್ದು ಏನಾದರೂ ಕಂಪ್ಲೇಂಟ್ ಇದ್ದರೆ ನನ್ನ ಇಲಾಖೆ ಅಲ್ಲ, ನಾನೇ ನಿಮ್ಮ ಹತ್ರ ಕಮಿಷನ್ ತಗೊಂಡಿಲ್ಲ, ಅಥವಾ ನಮ್ಮವ್ರು ಯಾರು ತಗೊಂಡವ್ರು ಏನಾದರೂ ಪ್ರೂಫ್ ಇದ್ದರೆ ನೀವು ಕೋರ್ಟ್ಗೆ ಹೋಗಿ ಅಂತ ಹೇಳಿದ್ದಾರೆ. ವೈ ಕಾಂಟ್ ಅಲ್ಲಿ ನೀವು ಮಂಜುನಾಥ್ ನೋಡಿ ಏನು ಹೇಳ್ತಾರೆ ಕೇಳಿ. ನಾವು ಈಗಲೇ ಅಲ್ಲ, ಒಮ್ಮೆಲೆ ಪ್ರೆಸ್ ಕಾನ್ಫರೆನ್ಸ್ಗೆ ನಾವು ಬಂದಿಲ್ಲ, ನಾವು ಒಮ್ಮೆಲೆ ಬಂದುಬಿಟ್ಟು ಪ್ರೆಸ್ ಕಾನ್ಫರೆನ್ಸಲ್ಲಿ ಕೂತ್ಕೊಂಡ್ಬಿಟ್ಟು ಬೊಬ್ಬೆ ಹೊಡಿತಾ ಇಲ್ಲ, ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ, CM ಅನ್ನು ಸಿಕ್ಕಿದ್ದೀವಿ, ನಾವು ಬೇಡ್ತಾ ಇದ್ದೀವಿ, ನಮ್ಮ ಎಲ್ಲ ಆಪ್ಷನ್ಸ್ಗಳು ಈಗ ಕೊನೆಗೊಳ್ತಾ ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಐ ಥಿಂಕ್ ಸುರ್ಜೇವಾಲಾ ಈಗ ಬ್ಯುಸಿ ಇರ್ಬೋದು BR ಎಲೆಕ್ಷನಲ್ಲಿ, ಈಗ ಅವರು ಅಂಟಿಸ್ಲಿಕ್ಕೆ ಬರಲಿಕ್ಕೆ ಟೈಮ್ ಇರಲಿಕ್ಕಿಲ್ಲ, ಅಥವಾ ಆವತ್ತು ಪ್ಲ್ಯಾನ್ ಮಾಡಿದ ಏನು ಮಾಸ್ಟರ್ ಪ್ಲ್ಯಾನರ್, ಕಾಂಗ್ರೆಸ್ನ ಮಾಸ್ಟರ್ ಎಲೆಕ್ಷನ್ ಸ್ಟ್ರಾಟಜಿ ಪ್ಲ್ಯಾನರ್ ಕೂಡ ಅಲ್ಲಿ ಬ್ಯುಸಿ ಇರ್ಬೋದು ಇವತ್ತು. ಆದರೆ ಕರ್ನಾಟಕದ ಜನತೆ ಎಲ್ಲಿ ಕೊಳಿತಾ ಇದ್ದಾರೆ ಅಂತ ನಮಗೆ ಗೊತ್ತಿದೆ. ಇಟ್ಸ್ ವೆರಿ ಸ್ಯಾಡ್. ಸಿದ್ದರಾಮಯ್ಯನವರ ಬಾಯಲ್ಲಿ ವಾಟ್ ಹಿ ಹ್ಯಾಸ್ ಟು ಡೂ ನಾವು ಕರಿಬೇಕು. ಒಮ್ಮೆ ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾರಲ್ಲ, ಅವರನ್ನು ಕರೀರಿ, ಅವರನ್ನು ಕರೆದು ಕೇಳಿ, ಹೌದಪ್ಪ ಯಾರು ಎಷ್ಟು ಕಮಿಷನ್ ಕೇಳ್ತಾನೆ, ಮತ್ತೆ ಕೋರ್ಟು. ಮೊದಲು ಸಿದ್ದರಾಮಯ್ಯ ಕರ್ನಾಟಕದ ಮುಖ್ಯಮಂತ್ರಿ, ಅದೇ ನಾನು ಹೇಳಿದ್ದು, ಮೊದಲು ಸಿದ್ದರಾಮಯ್ಯನವರು. ನಿಮ್ಮ ಗವರ್ಮೆಂಟ್ ಮೇಲೆ ಯಾರಾದರೂ, ನಿಮ್ಮ ಮೇಲೆ ಅಥವಾ ನಿಮ್ಮ ಸಚಿವ ಸಂಪುಟದ ಮೇಲೆ ಯಾರಾದರೂ ವಿದೌಟ್ ಪ್ರೂಫ್ ಏನಾದರೂ ಇಂಥ ಆಪಾದನೆಗಳನ್ನು ಮಾಡಿದರೆ, ನಿಮಗೆ ಒಂದು ಬೈದ್ರೇನೆ ನೆಕ್ಸ್ಟ್ ಡೇ ಅರೆಸ್ಟ್ ಮಾಡ್ತಾರೆ. ಅಪ್ಪಿತಪ್ಪಿ ಯಾರಾದರೂ ನಿಮ್ಮ ಮಂತ್ರಿಮಂಡಲದವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು XYZ ಅಂತ ಬರೆದು ಬಿಟ್ರೆ ನೆಕ್ಸ್ಟ್ ಡೇ FIR ಆಗಿ, ನಿಮ್ಮ ಕಾರ್ಯಕರ್ತರು ಯಾರಾದರೂ ಒಂದು FIR ಆಗಿ ಅವನನ್ನು ತಗೊಂಡೋಗಿ ಮೂಲೆಗೆ ಹಾಕ್ಬಿಡ್ತಾರೆ. ಅಂಥ ಸ್ಥಿತಿಯಲ್ಲಿರುವಾಗ ಒಂದು ಸಂಘದ ಅಧ್ಯಕ್ಷ ಕೂತ್ಕೊಂಡ್ಬಿಟ್ಟು ಪ್ರೆಸ್ ಕಾನ್ಫರೆನ್ಸಲ್ಲಿ ನೀವು 80% 40% ಪರ್ಸೆಂಟೇಜ್ ತಗೋತೀರಿ ಅಂತ ಹೇಳುವಾಗ, ಬಿಲ್ಲುಗಳು ಬಂದಿಲ್ಲ ಅಂತ ಹೇಳುವಾಗ ನಿಮ್ಮ ಜವಾಬ್ದಾರಿ ಆಗುತ್ತೆ. ನೀವು ಅವರನ್ನು ಕರೆಸ್ಕೊಂಡು ನಿಮ್ಮ ಸಚಿವ ಸಂಪುಟದಲ್ಲಿ ಯಾವ ಸಚಿವರು ಎಷ್ಟೆಷ್ಟು ಪರ್ಸೆಂಟೇಜ್ಗಳನ್ನು ಬೇಡಿಕೆ ಇಡ್ತಾರೆ, ಅದು ಸರಿಯೋ ಹೌದೋ ಅನ್ನೋದು ಮೊದಲು ನೀವು ಮಾಡಬೇಕಾಗತ್ತೆ. ಅದು ಮಾಡಿದ ಮೇಲೆ ಸಪೋಸ್ ನಿಮ್ಗೆ ಅನಿಸಿದರೆ, ಹೌದು ಮಂಜುನಾಥ್ ಮತ್ತು ಏನು ನಮ್ಮ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಾಡಿದಂಥ ಏನು ಆಪಾದನೆಗಳಿದೆ ಅಲ್ವಾ, ಅದು ಏನಾದರೂ ರಾಂಗ್ ಅಂತ ಅನಿಸಿದರೆ ನಿಮಗೆ, ಅಂತಹ ಗುತ್ತಿಗೆದಾರರನ್ನು ನೀವು ಬ್ಲ್ಯಾಕ್ ಲಿಸ್ಟ್ಗೆ ಸೇರಿಸ್ಬೋದು, ನೀವು ಅವರ ಮೇಲೆ ಕಂಪ್ಲೇಂಟ್ ಕೊಡ್ಬೋದು, ನೀವು ಕೇಸ್ ಹಾಕ್ಬೋದು. ನಿಮ್ಮ ಗೌರ್ಮೆಂಟಿನ ಮಾನವನ್ನು ಇಡೀ ಮತದಾರರ ಮುಂದೆ, ಕರ್ನಾಟಕ ರಾಜ್ಯದ ಮುಂದೆ ಅಲ್ಲ, ನಾಳೆ ನ್ಯಾಷನಲ್ ಮೀಡಿಯಾದಲ್ಲೂ ಬರುತ್ತೆ, ಎಲ್ಲ ಕರ್ನಾಟಕದಲ್ಲಿ ಈ ರೀತಿಯ ಪರ್ಸೆಂಟೇಜ್ ಇದೆ ಅಂತ ನಾಳೆ ಹೊಡಿತಾರೆ ನ್ಯಾಷನಲ್ ಮೀಡಿಯಾದಲ್ಲೂ ಕೂಡ. ಅಂಥ ಪರಿಸ್ಥಿತಿ ಇರುವಾಗ ವೈ ಕಾಂಟ್ ನೀವು ಕರಿಬಾರ್ದು, ಅವರನ್ನು ಕರೆದುಬಿಟ್ಟು ಕ್ವಶನ್ ಮಾಡಬಾರ್ದು.